ಹಾಯ್ ಹಲೋ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ, ಚೆನ್ನಾಗಿರ್ತೀರಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೇವಪ್ಪ ಅಂದರೆ ಕರ್ನಾಟಕಕ್ಕೆ ಡಿ ಬಾಸ್ ಆದಂಥ ದರ್ಶನ್ ಸರ್ ಮನೆಗೆ ಬಂದಿದ್ದೆವು. ಸೊ ಇಲ್ಲೇ ಇದೆ ದರ್ಶನ್ ಸರ್ ಮನೆ ಹತ್ರನೇ. ನಿಮಗೂ ತೋರಿಸ್ತೀನಿ ಅಂತ ಹೆಂಗಿದೆ ಅಂತ. ಸೊ ಈ ಸಲ ಅಂತೂ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಅಂತ ಎಲ್ಲ ಫ್ಯಾನ್ಸ್ಗಳಿಗೆ ಹೇಳಿದ್ದಾರೆ ಆಲ್ರೆಡಿ. ಸೊ ಹಿಂಗಾಗಿ ಆದ್ರೂ ಕೆಲವೊಂದು ಫ್ಯಾನ್ಸ್ಗಳು ಬಂದಿದ್ದಾರೆ. ಸೊ ಎಷ್ಟೋ ದೂರದಿಂದ ಬಂದಿದ್ದಾರೆ. ಸೊ ಅವರಿಗೆಲ್ಲ ಬೇಜಾರಾಗ್ತೈತೆ. ಆದ್ರೂ ಅವರು ಸಿಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ಆಲ್ರೆಡಿ ವಿಡಿಯೋ ಮಾಡಿದಾರಲ್ಲ. ಹಿಂಗಾಗಿ ಈ ಸಲ ಬರ್ಡೇ ಸೆಲೆಬ್ರೇಷನ್ ಆಗಲ್ಲ. ಸೊ ಎಲ್ಲ ಕಡೆ ಒಂದು ರೀತಿಯಿಂದ ಅಭಿಮಾನಿಗಳಿಗೆ ಒಂಥರ ಬೇಜಾರಾಗೈತಿ. ಸೊ ಈ ಸಲ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಅಂತ. ಸೊ ಹಿಂಗಾಗಿ ಬನ್ನಿ ನೋಡೋಣ ಹೆಂಗಿದೆ ಏನೇನು ಅಂತ. ಮನೆ RR ನಗರದಲ್ಲಿರೋದು. ಸೊ ಬನ್ನಿ, ಇನ್ನೊಂದ್ಸಲಿ ನೋಡ್ಕೋಬಹುದು. ಹೌದಲ್ಲ ಚಿರ? ಎಲ್ಲ ನನ್ನ ಸೆಲೆಬ್ರಿಟಿಗಳು ಇಲ್ಲಿ ಯಾರು ಇದ್ದಾರೆ, ಎಲ್ರಿಗೂ ಕೂಡ ತುಂಬಾ 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 ಹೃತ್ಪೂರ್ವಕ ಧನ್ಯವಾದಗಳು. ನೋಡಿ ಗೈಸ್, ಇಲ್ಲಿ ಯಾರೂ ಇಲ್ಲ ಸೆಕ್ಯೂರಿಟಿ ಅದು. ಸೊ ತೂಗುದೀಪ ನಿಲಯ 217 ಅಂತ ಹಾಕಿದ್ದಾರೆ. ಸೊ ಇದು ಚಿಕ್ಕ ಗೇಟು. ಸೊ ಎಂಟ್ರೆನ್ಸ್ ಇದು. ಸೊ ಗಣೇಶ ಇದ್ದಾನೆ ಎಂಟ್ರೆನ್ಸಲ್ಲಿ ನೋಡಿ. ಇಲ್ಲಿ ಮೇನ್ ಡೋರಿಂದ ಮೇಲ್ಗಡೆ ಬಾಲ್ಕನಿ ನೋಡಿ ಹೆಂಗಿದೆ ನೋಡಿ. ಕ್ಯಾಮ್ರಾ ಎಷ್ಟು ದೊಡ್ಡದಾಗಿದೆ ನೋಡಿ. ಮನೇಲಿ ಯಾರೂ ಇಲ್ಲ ಅಂತ ಗೈಸ್, ಯಾಕಂದ್ರೆ ಸರ್ ಇರಲ್ಲ ಅಂತ ಹೇಳಿದಾರ. ಸೊ ಹಿಂಗಾಕ್ಯಾನ ಮನೇಲಿ ಯಾರೂ ಇಲ್ಲ, ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲಲ್ವ. ಸೊ ಹಿಂಗಾಗಿ ಯಾರೂ ಇರಲ್ಲ ಅಂತ ನೋಡಿ ಹೆಂಗಿದೆ ಮನೆ. ಅವಾಗೆಲ್ಲ ಟಿವಿಯಲ್ಲಿ ನೋಡ್ತಿದ್ದೇವೆ ನಾವು, ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೇವೆ ಗೈಸ್. ಇದು ಕಾರ್ ಪಾರ್ಕಿಂಗ್ದು ಒಳಗಡೆ. ಸೊ ಎಷ್ಟು ದೊಡ್ಡದಿದೆ ನೋಡಿ ಗೇಟು, ಸಖತ್ ದೊಡ್ಡದಿದೆ. ಮೇಲೆ ಒಂದು ಬಿಗ್ ಬಾಸ್ ಕ್ಯಾಮ್ರಾ ಇದ್ದಂಗಿದೆ ನೋಡಿ ಗೈಸ್. ಇದೊಂದು ಚಿಕ್ಕ ಕ್ಯಾಮ್ರಾ. ಒಳಗಡೆ ದೊಡ್ಡ ಗೇಟ್ ಇದೆ ಗೈಸ್. ಏನಿದೆ ಕಾಣಿಸಲ್ಲ ಗೈಸ್ ಏನು. ವಾಹನಗಳನ್ನು ನಿಲ್ಲಿಸಬಾರ್ದು ಇಲ್ಲಿ ಹಾಕಿದ್ದಾರೆ ನೋಡಿ ಬೋರ್ಡು. ಇಲ್ಲೆಲ್ಲ ಪೋಸ್ಟರ್ ಅದು ಇರ್ತಿತ್ತು ಗೈಸ್. ಈ ಸಲ ಏನೂ ಇಲ್ಲ, ಯಾಕಂದ್ರೆ ಬರ್ಡೇ ಸೆಲೆಬ್ರೇಷನ್ ಇಲ್ಲಲ್ಲ. ಸೊ ಹಂಗಾಗಿ ಏನು ಇಲ್ಲಿ ಸಲ ನಾಯಿ ಇದೆ ಎಚ್ಚರಿಕೆ, ಮನೆ ಮುಂದೆ ಯಾರೂ ನಿಲ್ಲಬಾರ್ದು, ನಾಯಿ ಇದೆ ಎಚ್ಚರಿಕೆ ನೋಡಿ. ಅದನ್ನು ನಾವು ನಿಂತಿದ್ದೇವೆ ಗೈಸ್. ನಾಯಿ ಭಾಳ ಡೇಂಜರ್ ಇದ್ದಾವೆ ಗೈಸ್. ನಾನೊಂದು ಟೈಮ್ ನೋಡಿದ್ದೀನಿ ನೋಡಿ. ಇಲ್ಲಿ ಸೈಡಲ್ಲಿ ಏನೂ ಕಾಣಿಸಲ್ಲ ಗೈಸ್. ಗಿಳಿ ನೋಡಿ ಗೈಸ್, ಅಲ್ಲಿ ಒಳಗಡೆ ಎಷ್ಟು ಚೆನ್ನಾಗೈತೆ. ಓಹೋ, ಸಿಕ್ಕಾಪಟ್ಟಿ ಇದಾವೆ ಗೈಸ್ ಒಳಗಡೆ ಗಿಳಿ. ಓಹೋ, ಕಲರ್ ಆಗಿದಾವೆ ಗೈಸ್ ಗಿಳಿ ಮರಿಗಳು ದರ್ಶನ್ ಸರ್ ಮನೆಯಲ್ಲಿ. ನೋಡಿ ಈವ್ನಿಂಗ್ ಹೊತ್ತು ಮೇಲ್ಗಡೆ ಬಾಲ್ಕನಿಯಲ್ಲಿ ನಿಂತೊಳ್ಳೆ ಸೈಕಾಗಿರುತ್ತೆ ನೋಡಿ ಗೈಸ್. ಸಖತ್ತಾಗಿ ಇದೆ ಗೈಸ್ ಮನೆ ಮಾತ್ರ. ಬಟ್ ಅವರು ದರ್ಶನ್ ಸರ್ ಕಟ್ಸಿರೋ ಮನೆ ಅಲ್ಲಿದು, ಯಾರೋ ಕಟ್ಸಿರೋ ಮನೆ, ಇವರು ಪರ್ಚೇಸ್ ಮಾಡಿರೋದು. ಅದನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಗೈಸ್. ಮಸ್ತಾಗಿದೆ ಮನೆ ಮಾತ್ರ. ಒಂದ್ಸಲ ಫುಲ್ಲು ಇವು ತೋರಿಸ್ತೀನಿ ನೋಡಿ ಗೈಸ್. ನೋಡಿ ಹೆಂಗಿದೆ ಅಂತ. ಮೇನ್ ಡೋರ್ ನೋಡಿ ಗೈಸ್ ಎಷ್ಟು ಗಟ್ಟಿಯಾಗಿದೆ, ಸಖತ್ತಾಗಿದೆ ಗೈಸ್. ಎಷ್ಟು ಯಾರೇ ಏನೇ ಮಾಡಿದ್ರು ಹೊಡೆಯೋಕ್ಕಾಗಲ್ಲ ಅನ್ಸುತ್ತೆ ಅದಕ್ಕೆ, ಅಷ್ಟೊಂದು ಸೂಪರ್ ಆಗಿದೆ. ಅವಾಗಲೇ ಆಚೆ ಬಂದಿದ್ರು, ಮನೆ ಮುಂದೆ ನಿಂದಿರಬಾರ್ದಂತ ಬೋರ್ಡ್ ಹಾಕಿದ್ದಾರೆ. ಹೇಳಿದ್ರು ಬಟ್ ಒಂದು ವಿಡಿಯೋ ಮಾಡೋ ಸಲುವಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಂತ್ಕೊಂಡಿದ್ದೀನಿ ಮನೆ ಮುಂದೆ. ಈ ಕಡೆ ಸೈಡಿಂದ ನೋಡಿ, ಆ ಕಡೆಯಿಂದ ನೋಡಿದ್ರೆ ಇವಾಗ ಈ ಸೈಡಿಂದ ಹೆಂಗಿದೆ ಅಂತ ನೋಡಿ. ಆದರೂ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಅಂದರು ಕಾರಲ್ಲಿ ಬೈಕಲ್ಲಿ ಬಂದು ಮನೆ ಮುಂದೆ ಬಂದು ನಿಲ್ಲಿಸ್ಬಿಟ್ಟು ನೋಡ್ಕೊಂಡು ಹೋಗ್ತಿದ್ದಾರೆ ಗೈಸ್. ನಾನು ಅಷ್ಟೊತ್ತಿಂದ ನೋಡಿದೆ, ಬಟ್ ಬಂದು ವೇಟ್ ಮಾಡಿದ್ರು, ಕೇಳಿದ್ರು. ಸೊ ಇರಲ್ಲ ಅಂತ ಹೇಳ್ಕೆ ನಾನು ಅಂದಿದ್ರೆ ಎಲ್ಲ ರಿಟರ್ನ್ ಹೋಗ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಒಂದು ಆಲ್ರೆಡಿ ಪಾಪ ಇಬ್ಬರು ಹುಡುಗರು ಗುಲ್ಬರ್ಗದಿಂದ ಬಂದಿದ್ದಾರೆ ನೋಡಿ ಗೈಸ್.
ಪಾಪ ಬಂದವ್ರೆ ವೇಟ್ ಮಾಡ್ತೀನಿ ಅಂತಿದ್ದಾರೆ. ಬಟ್ ಅದು ನಾನು ಹೇಳ್ತಿದ್ದೀನಿ ಅವ್ರು ಸಿಗಲ್ಲ, ವೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ. ಆದ್ರೂ ಪಾಪ ಕೇಳ್ತಾ ಇಲ್ಲ ಅವರು. ವೇಟ್ ಮಾಡಿ ಎಷ್ಟು ತನಕ ವೇಟ್ ಮಾಡ್ತೀರಾ? 6:30 ಗಂಟೆ ತನಕ ವೇಟ್ ಮಾಡ್ತೇವೆ ಬಾಸ್ ಸಲುವಾಗಿ. ಹೌದಾ? ಹಾ, ಗುಲ್ಬರ್ಗದಿಂದ ಬಂದಿರಾ? So ಅಷ್ಟೊಂದು ಅಭಿಮಾನ ಇದೆ. ಬಾಸ್ ಅಂದ್ರೆ ಪಂಚ ಪ್ರಾಣ. ಮತ್ತೆ ಇಷ್ಟೆಲ್ಲ ನೆಗೆಟಿವಿಟಿ ಇದ್ರು ಅಷ್ಟೊಂದು ಯಾಕೆ ಪ್ರೀತಿ? ಅಣ್ಣ ಅವ್ರ ಅಭಿಮಾನಿಗಳಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಾರೆ. ಚೆನ್ನಾಗಿದ್ದಾರೆ ಅಂತ ಹೇಳಿ ಅನ್ಸುತ್ತೆ ನಿಮಗೆ? ಅಣ್ಣ ಇವಾಗ ಬಾಸ್ ಸರಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅನಿಸ್ತು. ತೊಂದ್ರೆ ಏನೋ ಆಗಲ್ಲ, ಚಾಮುಂಡೇಶ್ವರಿ ಆಶೀರ್ವಾದ ಇರುತ್ತೆ ಬಾಸ್ ಯಾವು. ಹೌದಾ? ಅಷ್ಟು ನಂಬಿಕೆ ಇದೆ. ನಂಬಿಕೆ ಇದೆ ಅಣ್ಣ. ಸೊ ಅವರೇ ಒಂದು ವಿಡಿಯೋ ಮಾಡಿ ಹೇಳಿದ್ರು. ಸೊ ಅದನ್ನ ಯಾವ ಪದದಲ್ಲಿ ಹೇಳಕ್ಕಾಗಲ್ಲ, ಅಷ್ಟು ಪ್ರೀತಿ ತೋರಿಸಿದ್ದಾರೆ ಅಭಿಮಾನಿಗಳು ಅಂತ. ಹಿಂಗಾಗಿ ಸೊ ತುಂಬಾ ಖುಷಿ ಇದೆ ನಿಮ್ಗೆ. ಫಸ್ಟ್ ಟೈಮ್ ಖುಷಿ ಇದೆ. ಜೈಲಿಂದ ಆಚೆ ಬಂದ್ಮೇಲೆ ಅಲ್ವಾ ಮಾತಾಡಿರೋದು? ಜೈಲಿಗೆ ಹೋದ್ಮೇಲೂ ಮಾತಾಡಿದಿಲ್ಲ, ಇಲ್ಲಿ ಬಂದ್ಮೇಲೂ ಮಾತಾಡಿದಿಲ್ಲ. ಮೊನ್ನೆ ಒಂದು ವಿಡಿಯೋ ಮಾಡಿಕೇನೆ ಹಾಕಿರೋದು. ಆ ವಿಡಿಯೋ ನಿಮ್ಗೆ ಗೊತ್ತಾ? ಗೊತ್ತಿದೆ. ಗೊತ್ತಿತ್ತಾ? ಬಾಸ್ ಮತ್ ನೋಡಿದ ಮೇಲೂ ಬಂದಿರಾ? ನೋಡಿದ್ಮೇಲೂ ಬಾಸ್ ಇರ್ತಾರೆ ಅನ್ನೋ ಅಭಿಮಾನಕ್ಕೋಸ್ಕರ ಬಂದಿದ್ದೀವಿ. ನಂಬಿಕೆಯಿಂದ ಬಂದಿರೋದಣ್ಣ ಇಲ್ಲಿಗೆ. ಸೊ ಯಾಕೆ ಇಷ್ಟ ದರ್ಶನ್ ಸರ್ ಅಂದ್ರೆ ನಿಮ್ಗೆ? ಅವ್ರ ಅಭಿಮಾನಿಗಳು ಒಂದು ವ್ಯಾಲ್ಯೂ ಕೊಡ್ತಾರೆ, ಅವ್ರ ಪ್ರೀತಿ ವಿಶ್ವಾಸ ಆಗಿದೆ ರೀಸನ್ ಒಂದು ಕ್ವಾಲಿಟಿ. ನನಗೆ ಇದೇ ಕ್ವಾಲಿಟಿ ಬಹಳ ಇಷ್ಟ ಆಗೈತಿ ದರ್ಶನ್ ಸರ್ ಹತ್ರ ಅಂತ ಹೇಳಿ. ಅವ್ರ ವ್ಯಕ್ತಿತ್ವ ಸರಿಯಾಗಿ ಇಷ್ಟ ಅಣ್ಣ. ಅವ್ರ ಒಳ್ಳೆ ಗುಣ. ಫಸ್ಟ್ ಸಿನಿಮಾ ನೋಡಿದ್ದೆ ಯಾವುದು? ನಾನ್ ನೋಡಿದ ಗಜ ಅಣ್ಣ. ಗಜದಿಂದ ಸ್ಟಾರ್ಟ್ ಆಗಿದೆ ಅಭಿಮಾನ. ಅವ್ರ ಹೈಟು, ಅವ್ರ ಪರ್ಸನಾಲಿಟಿ, ಸ್ಟೈಲಿಶ್ ಸೂಪರ್ ಆಗಿದೆ ಅಣ್ಣ. ಅದು ಬಹಳ ಇಷ್ಟ ನಿಮ್ಗೆ? ಬಹಳ ಇಷ್ಟ ಅಣ್ಣ. ಕ್ವಾಲಿಟಿ ಇಷ್ಟ ದರ್ಶನ್ ಸರ್ ಹತ್ರ, ಅದನ್ನ ಬಿಟ್ರೆ ಅಣ್ಣ ಮತ್ತೆ ಅಂದ್ರೆ ಅವ್ರಿಗೆ ಅವ್ರ ಬಗ್ಗೆ ಏನ್ ಹೇಳಿದ್ರು ಸಾಲದಣ್ಣ. ಅಂದ್ರೆ ಮಾತು ಬರ್ತಾ ಇಲ್ಲ ಅಣ್ಣ. ಹೇಳಕ್ ಆಗ್ತಿಲ್ಲ ಅಣ್ಣ, ಅಷ್ಟು ಅಭಿಮಾನ ಇದೆ ಅಣ್ಣ. ನಿಮ್ಗೆ ಯಾರು ಇಷ್ಟ? ಸಂಗೊಳ್ಳಿ ಮಾಡಿದ್ದ ಅವ್ರ ಅಭಿಮಾನಿಗಳು. ಅವಾಗಿಂದ ನೀನ್ ಅಭಿಮಾನಿ? ಸೊ ದರ್ಶನ್ ಸರ್ ಮಾಸ್ ಸಿನಿಮಾಗಳು ಮಾಡಿರೋದ್ರಿಂದ ಜಾಸ್ತಿ ಚಿಕ್ಕ ಮಕ್ಕಳಿಗೆಲ್ಲ ಮಾಸು, ಈ ಹೊಡಿ ಬಡಿ, ಈ ಫೈಟಿಂಗ್ಸು, ಈ ಒಳ್ಳೆ ಡೈಲಾಗ್, ಮಾಸ್ ಡೈಲಾಗು, ಸೊ ಇಂಥವೆಲ್ಲ ಇಷ್ಟ ಆಗ್ತಾವ. ಸೊ ಅವಾಗಿಂದ ನಿಮಗೆ ಇಷ್ಟನೇ? ಓಕೆ, ಥ್ಯಾಂಕ್ ಯು. ಅಲ್ಲ ಖುಷಿ ಇದೆ ಮುಖದಲ್ಲಿ, ಬಟ್ ಆದ್ರೆ ಅಷ್ಟೇ ಬೇಜಾರು ಇದೆಯಲ್ಲ? ಅವನ ಬೇಜಾರಿದೆ ಬಾಸ್, ಇಲ್ಲ ಅಂತ ಬೇಜಾರಿದೆ ಅಣ್ಣ. ಅವ್ರು ಹೊರಗಡೆ ಹೋಗಿದಾರಂತೆ, ಇವಾಗ ಕೇಳಿದೀವಿ. ಅವ್ರು ಬರೋ ಗಂಟೆ ವೇಟ್ ಮಾಡ್ತೀವಿ, ಅಂದ್ರೆ ಬರ್ತಾರ ಇಲ್ಲ ಅನ್ನೋ ಗೊತ್ತಿಲ್ಲ. ಅವ್ರು ಹೇಳಿದಾರಲ್ಲ ಆಲ್ರೆಡಿ ಸಿಗಲ್ಲ ಅಂತ, ಆದ್ರೂ ವೇಟ್ ಮಾಡಿ ಸುಮ್ಮನೆ ವೇಸ್ಟ್ ಅಲ್ಲ ಅಣ್ಣ. ಅವ್ರು ಇರ್ತಾರಂತ ಒಂದು ನಂಬಿಕೆಯಿಂದ ಬಂದಿರೋದು ನಾವು. ಪಕ್ಕ ಇದ್ದೇ ಇರ್ತಾರಂತ ನಂಬಿಕೆಯಿಂದ ಬಂದಿರೋದು ನಾವು. ಗುಲ್ಬರ್ಗದಿಂದ ಬಂದಿದ್ದೇವೆ, ಅವ್ರು ನೋಡಕ್ಕಂತ ಬಂದಿದ್ವಿ. ಗುಲ್ಬರ್ಗ ಇಲ್ಲಿಂದ ಏನು ಇಲ್ಲ ಅಂದ್ರೆ ಒಂದು 600 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬರೋ ಸುಮ್ನೆ ಮಾತೆ ಅಂತ ಅಲ್ಲ, ಬೇರೆ ಇಲ್ಲೇ ಏನೋ ವರ್ಕ್ ಮಾಡ್ಕೊಂಡಿದ್ರೆ ಅದು ಬೇರೆ. ಅಲ್ಲಿಂದ ಬಂದಿದ್ರಲ್ಲ, ಅದು ಅವ್ರಿಗೆ ನೋಡೋಕೋಸ್ಕರನೇ ಬಂದಿರೋದು. ಬರ್ಡೇ ಇರೋದು 16ನೇ ತಾರೀಕಲ್ಲ, ಇವಾಗ ಬಂದಿರ ಅಣ್ಣ? ಇವಾಗೆ ಅಡ್ವಾನ್ಸ್ ಯೂಸ್ ಮಾಡಕ್ಕಂತ ಬಂದಿರೋದು. ಅಡ್ವಾನ್ಸ್ ಇರ್ತಾನ ಮಾತಾಡಿದ್ರು ಅಭಿಮಾನಿಗಳು. ಸೊ ಕಾತುರದಿಂದ ಕಾಯ್ತಿದ್ದಾರೆ. ಬಟ್ ಆದ್ರೂ ದರ್ಶನ್ ಸರ್ ವಿಡಿಯೋ ಹಾಕಿದ್ರದಿಂತ್ರ ಸಿಗಕ್ಕಾಗಲ್ಲ ಅವರು. ಸೊ ಹಿಂಗಾಗಿ ಇವರಿಗೆ ಅಭಿಮಾನಿಗಳಿಗಂತೂ ನಿರಾಸೆ ಆಗೋದಂತೂ ಪಕ್ಕ. ಯಾಕಂದ್ರೆ ವಿಡಿಯೋ ಹಾಕಿದ್ಮೇಲೆ ಬಂದಿದ್ದು ಇವರಿಗೆ ಸಿಗ್ತಾರ ಹೋಪಿಂದ ಬಂದಿದ್ದಾರೆ, ಇವರಿಗೆ ಬೇಜಾರು. ಬಟ್ ದರ್ಶನ್ ಸರ್ಗೆ ಒಂಥರ ಬೇಜಾರೆ. ಸೊ ನಾನು ವಿಡಿಯೋ ಹಾಕಿದ್ಮೇಲೆ ಇಲ್ತಾನ ಬಂದಾರಲ್ಲ, ನಾನು ಸಿಗಕ್ಕಾಗಲ್ಲ ಅಂತ. ಅವ್ರು ಸುಮ್ಮನೆ ಅಂತೂ ಹೇಳಿಲ್ಲ, ಯಾಕಂದ್ರೆ ಅವರು ಕಾಲ್ ಪೇನ್ ಇರೋದ್ರಿಂದ, ಆಪ್ರೇಷನ್ ಆಗೋದ್ರಿಂದ ನಿಂದ್ರಕ್ಕಾಗಲ್ಲ ಅವರಿಗೆ. ಸೊ ಅದಕ್ಕೋಸ್ಕರ ಹೇಳಿದ್ರು. ಸೊ ಹಿಂಗಾಗಿ ತುಂಬ ಬೇಜಾರಿದೆ ಈ ಸಲ ಬರ್ಡೇ ಮಾಡ್ಕೊಳ್ಳಲ್ಲ ಅಂತ. ಸೊ ಇದು ಇವತ್ತಿನ ವಿಶೇಷ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.